ಕಾಂಗ್ರೆಸ್ ಪಕ್ಷದವ್ರಿಗೆ ಜನ ಮತಾಧಿಕಾರ ಕೊಟ್ಟರು ಸಹ ನಿರುದ್ಯೋಗಿಗಳ ಥರ ಆಡ್ತಿರ್ತಕ್ಕಂಥದ್ದು ಇವತ್ತು ತಮ್ಮ ಮಾಧ್ಯಮಗಳಲ್ಲಿ ನಾನು ನೋಡ್ತಾ ಇದ್ದೀನಿ. ಕೈ ತುಂಬ ಕೆಲಸ ಮಾಡಿ ರಾಜ್ಯವನ್ನು ರಾಷ್ಟ್ರದಲ್ಲಿ ವಿರೋಧ ಪಕ್ಷದಲ್ಲಿದ್ದರೂ ರಾಜ್ಯದಲ್ಲಿ ಕೈ ತುಂಬ ಕೆಲಸ ಕೊಟ್ಟು ರಾಜ್ಯವನ್ನು ಅಧಿಕಾರದಿಂದ ಉನ್ನತ ಸ್ಥಾನಕ್ಕೆ ಏರಿಸಲಿ ಅಂತ ಇಡೀ ಕರ್ನಾಟಕದ ಜನ ಇವತ್ತು ಮತವನ್ನು ಕೊಟ್ಟಿದ್ದಾರೆ. ಆ ಮತವನ್ನು ಕೊಟ್ಟಿರ್ತಕ್ಕಂಥ ಮತಕ್ಕೆ ಅಪಮಾನ ಮಾಡುವಂಥ ರೀತಿಯಲ್ಲಿ ಇವತ್ತು ಕಾಂಗ್ರೆಸ್ ಸರ್ಕಾರ, ಕಾಂಗ್ರೆಸ್ ನಾಯಕರುಗಳು ನಡ್ಕೊತಿರ್ತಕ್ಕಂಥದ್ದು ಭಾಳ ಖಂಡನೀಯವಾದ ವಿಚಾರ. ಪಾಪ ಯೂತ್ ಕಾಂಗ್ರೆಸ್ ಅವರು ಇವತ್ತಾಗಲೇ ಯಾವುದೋ ಮಾಧ್ಯಮದಲ್ಲಿ ನೋಡಿದೆ ನಾನು, ಯಾವುದೋ ಓಟ್ ಚೋರಿ ಅಂತ ಸ್ಟಿಕ್ಕರ್ಗಳೆಲ್ಲ ಮಾಡಿ ಬೀದಿಲ್ಲ. ಹಂಗಲ್ಲ ರೀ, ಯೂತ್ ಕಾಂಗ್ರೆಸ್ ಅವ್ರಿಗೆ ನಾನು ಹೇಳ್ತಾ ಇದ್ದೀನಿ, ನಿಮ್ಮ ನಾಯಕರೇ ಇನ್ನೂ ಅದನ್ನು ಪ್ರೂವ್ ಮಾಡೋಕ್ಕಾಗಿಲ್ಲ. ರಾಜ್ಯ ಚುನಾವಣಾ ಆಯೋಗದವರು ನಿಮ್ಮ ರಾಷ್ಟ್ರೀಯ ನಾಯಕರಿಗೆ ನೋಟಿಸ್ ಕೊಟ್ಟರು ಸಹ ಅದನ್ನ ಇನ್ನೂ ಸ್ಪಷ್ಟಪಡಿಸೋಕ್ಕಾಗಿಲ್ಲ. ನೀವೇನು ಮಾಡ್ತೀರಪ್ಪ? ಆದಿಲ್ಲಿ ಬೀದಿಲಿ ಓಟ್ ಚೋರಿ ಸ್ಟಿಕ್ಕರ್ ಇಟ್ಕೊಂಡು ಸರ್ಕಾರಿ ಬಸ್ಗಳಿಗೆ, ಸರ್ಕಾರಿ ವಾಹನಗಳಿಗೆ ಅಂಟಿಸಕ್ಕಂಥ ಕೆಲಸ ಮಾಡ್ತಾ ಇದ್ದೀರಲ್ಲ. ನಿಮ್ಮ ಯೂತ್ ಕಾಂಗ್ರೆಸ್ ಅವ್ರಿಗೆ ನಾನು ಕೇಳೋದು ಇಷ್ಟೇನೆ, 1971 ನಿಮ್ಮ ಇಂದಿರಾ ಗಾಂಧಿಯವರು ಗೆದ್ರಲ್ಲ ಮತಗಳ್ಳತನ ಮಾಡಿ, 1975 ಅದು ಅಲಹಾಬಾದ್ ಕೋರ್ಟಲ್ಲಿ ಬಂತಲ್ಲ ಶಿಕ್ಷೆ ಪ್ರಮಾಣ. ಇದಕ್ಕೆ ಯೂತ್ ಕಾಂಗ್ರೆಸ್ ಅವ್ರು ಮುಂದೆ ಬಂದು ಉತ್ತರ ಕೊಡಿ, ಆಮೇಲೆ ಓಟ್ ಚೋರಿ ಬಗ್ಗೆ ಮಾತಾಡಿ. ಅರ್ಥ ಆಯ್ತಾ? ಅಲಹಾಬಾದ್ ಕೋರ್ಟಲ್ಲಿ ಡಿಸೈಡ್ ಮಾಡಿದ್ರಲ್ಲ ಸರ್ ಇವರ ಅಧಿನಾಯಕಿಯನ್ನೇ ಇಂದಿರಾ ಗಾಂಧಿ ಅವ್ರನ್ನ, ಅದಕ್ಕಿನ್ನೂ ಉತ್ತರ ಕೊಡೋಕ್ಕಾಗಿಲ್ಲ. ನೀವು ಎಲೆಕ್ಷನ್ ಗೆದ್ದರೆ ಎಲ್ಲ ವ್ಯವಸ್ಥೆನೂ ಸರಿ. ಮೊದಲನೇ ವ್ಯವಸ್ಥೆಯಲ್ಲಿ ಬ್ಯಾಲೆಟ್ ಪೇಪರ್ ಸರಿ ಇಲ್ಲ ಅಂದರು, ಎರಡನೇ ವ್ಯವಸ್ಥೆಯಲ್ಲಿ EVM ಸರಿ ಇಲ್ಲ ಅಂದರು, ಮೂರನೇದಲ್ಲಿ ವೋಟರ್ ಲಿಸ್ಟೇ ಸರಿ ಇಲ್ಲ ಅಂತಿದ್ರೆ. ನಿಮ್ಮದೇ ಸರ್ಕಾರ ಇತ್ತಲ್ಲ ಸರ್, ಈಗ ಕರ್ನಾಟಕದಲ್ಲೇ 136 ಸೀಟ್ ಗೆದ್ದಿದ್ದೀರಾ. ಹಂಗಾರೆ ನೀವು ಮತಗಳ್ಳತನ ಮಾಡೇ ಗೆದ್ದಿದ್ದೀರಾ? ಇದ್ರಲ್ಲ ನೀವು ಪರಿಷ್ಕರಣೆ ಮಾಡೋರೆ, ಯಾಕೆ ಬಿಟ್ರಿ ನೀವು ಅದನ್ನು? ನೋಡಿ, ಕಾಂಗ್ರೆಸ್ ಅವ್ರದ್ದು ಅಜೆಂಡಾ ಏನು ಗೊತ್ತಾ? ನೋಡಿ ಹೇಳ್ತೀನಿ. ಇವತ್ತು ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟವನ್ನು ಹುಟ್ಟಾಕಿದ್ದು ಮಂಗಲ್ ಪಾಂಡೆ, ಗಲ್ಲು ಶಿಕ್ಷೆಗೆ ಗುರಿಯಾದವರು ಭಗತ್ ಸಿಂಗು, ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು ಚುನಾಯಿತರಾದರು 15 ಓಟ್ ತಗೊಂಡು ಪ್ರಧಾನಮಂತ್ರಿ ಹುದ್ದೆಗೆ. ಆದರೆ ಅಲ್ಲೂ ಮತಗಳ್ಳತನ ಮಾಡಿ ಚಾಚಾ ನೆಹರೂನ ಪ್ರಧಾನಮಂತ್ರಿ ಮಾಡಿದ್ರೆ ಬರೀ 1 ಓಟ್ ತಗೊಂಡವ್ರನ್ನ. ಇದಕ್ಕೆ ಉತ್ತರ ಕೊಡಿ ಯೂತ್ ಕಾಂಗ್ರೆಸ್ ಅವರು. ಇದೆಲ್ಲ ಅಂದ್ಬಿಟ್ಟು ಯಾರೋ ಮೂರ್ಖರು ಹೇಳಿದ್ರು ಅಂತ ಹೇಳಿ ಆ ಮೂರ್ಖ ಶಿಖಾಮಣಿಗಳ ಜೊತೆ ಮೈಸೂರು ನಗರದಲ್ಲಿ ಹೋಗಿ ಸರ್ಕಾರಿ ವಾಹನಗಳಿಗೆ ಅಂಟಿಸ್ತಕ್ಕಂಥದ್ದು ಎಷ್ಟು ಮಟ್ಟಿಗೆ ಸರಿ? ದಯಮಾಡಿ ಸಾರ್ವಜನಿಕರಲ್ಲಿ ನಾನು ತಮ್ಮ ಮಾಧ್ಯಮದ ಮೂಲಕ ಮನವಿಯನ್ನು ಮಾಡ್ತಾಯಿದ್ದೀನಿ. ಚುನಾವಣಾ ಆಯೋಗ ಇವರ ರಾಷ್ಟ್ರೀಯ ನಾಯಕರಿಗೆ ಇವತ್ತು ನೋಟಿಸನ್ನು ಕೊಟ್ಟಿದ್ದಾರೆ. ದಯಮಾಡಿ ನಾನು ಪೊಲೀಸ್ ಕಮಿಷನರ್ನ, ಪೊಲೀಸ್ SP ಅವ್ರನ್ನ ಒತ್ತಾಯನ ಮಾಡ್ತಾಯಿದ್ದೀನಿ. ಈ ಥರ ಅಸ್ಪಷ್ಟತೆ ಅಂತ ಇರ್ತಕ್ಕಂಥ ಈ ಕಾರ್ಯಕ್ರಮವನ್ನು ಸಾರ್ವಜನಿಕ ವಲಯದಲ್ಲಿ ಉಂಟು ಮಾಡಿ ಸಾರ್ವಜನಿಕ ಸೌಹಾರ್ದತೆಗೆ ಧಕ್ಕೆಯನ್ನುಂಟು ಮಾಡ್ತಕ್ಕಂಥ ಇಂಥವ್ರಿಗೆ ದಯಮಾಡಿ ಕೇಸನ್ನು ದಾಖಲು ಮಾಡಬೇಕು. ಆ ವಾಹನಗಳು ಸರ್ಕಾರಿ ವಾಹನಗಳ ಮೇಲೆ ವಿತೌಟ್ ಪರ್ಮಿಷನ್ DC ಅವ್ರು ಏನಿದ್ದಾರೆ, ಡಿವಿಷನಲ್ ಕಂಟ್ರೋಲರು, ವಿಭಾಗೀಯ ನಿಯಂತ್ರಣಾಧಿಕಾರಿಗಳು, ಇವರು ದಯಮಾಡಿ ವಿತೌಟ್ ಪರ್ಮಿಷನ್ ಇಲ್ಲದೆ ಸರ್ಕಾರಿ ವಾಹನಗಳಿಗೆ ಅಂಟಿಸಿದ್ದಾರೆ. ದಯಮಾಡಿ ಇವ್ರ ಮೇಲೆ ಕೇಸ್ ಮಾಡಿಸಿ. ಇಂಡಿಯನ್ ಯೂತ್ ಕಾಂಗ್ರೆಸ್ ಅವರು ದಯಮಾಡಿ ಇತಿಹಾಸ ತಿಳಿಯದವರು ಇತಿಹಾಸವನ್ನು ಸೃಷ್ಟಿಸಲಾರರು ಅಂತ ಅಂಬೇಡ್ಕರ್ ಹೇಳಿದ್ದಾರೆ. ಇವ್ರನ್ನ ಅಂಬೇಡ್ಕರ್ ಎಲೆಕ್ಷನ್ ನಿಂತಾಗಲೇ 50,000 ಮತವನ್ನು ತಿರಸ್ಕೃತ ಮಾಡಿದಂಥ ಕಾಂಗ್ರೆಸ್ ಸರ್ಕಾರ ಯಾರೋ ಕಾಜರೋಳ್ಕರ್ ಅನ್ನೋರನ್ನ ಅವ್ರ ಎಲೆಕ್ಷನಲ್ಲಿ ಇವರು ಎಲೆಕ್ಷನ್ ಡಿಸ್ಕ್ವಾಲಿಫೈ ಮಾಡ್ತಾರೆ. ಅಂಬೇಡ್ಕರ್ ಅವ್ರಿಗೆ ಯಾವುದೋ ಒಂದು ಪಾಯಿಂಟಲ್ಲಿ ಎಲೆಕ್ಷನ್ ಬರ್ತಿದೆ ಅಂತ 1,37,000 ಚಿಲ್ಲರಲ್ಲ ಅವ್ನು ಗೆಲ್ತಾನೆ, 1,32,000 ಅಂಬೇಡ್ಕರ್ ಅವ್ರು ತಗೋತಾರೆ. ಸಂವಿಧಾನ ಬರೆದಂಥವ್ರಿಗೆ ಅವಮಾನ ಮಾಡಿ ಮತಗಳ್ಳತನ ಮಾಡಿದಂಥ ಕಾಂಗ್ರೆಸ್ ಅವರು ಇವತ್ತು ಮತಗಳ್ಳತನ ಮಾತಾಡ್ತಾರೆ ಅಂತ ಅಂದರೆ ಇವರು ಇದನ್ನು ಸಾರ್ವಜನಿಕರು ಸಹಿಸ್ಕೋಬೇಕು ಅನ್ನೋದನ್ನು ತಮ್ಮ ಮಾಧ್ಯಮದ ಮೂಲಕ ಹೇಳ್ತಾ ಇದ್ದೀನಿ. ದಯಮಾಡಿ ಮೈಸೂರಲ್ಲೇ SP ಅವರು ಇವತ್ತೇನು ಸರ್ಕಾರಿ ಬಸ್ಗಳಿಗೆ ಮಾಡಿದ್ದಾರೆ, DC ಅವರು KSRTC, ದಯಮಾಡಿ ಇವ್ರ ಮೇಲೆ ಕೇಸನ್ನು ದಾಖಲು ಮಾಡಬೇಕಂತ ತಮ್ಮ ಮಾಧ್ಯಮದ ಮೂಲಕ ಒತ್ತಾಯವನ್ನು ಮಾಡ್ತಾಯಿದ್ದೀನಿ.